ಸುಂದ್ರ ಸುಂದ್ರ ಏನಣ್ಣ ಏನು ಬಂದಿದ್ದು? ಏನು ಇಲ್ಲ ಕಣ, ಅದೇ ಅಡಕೆಕಾಯಿ ಕೊಯ್ಯಕ್ಕೆ ಬಂದಿದ್ರಲ್ಲ, ಎಲ್ಲ ಕೊಯ್ಕೊಂಡು ಹೋದ್ರಾ? ಹಾಂ, ಹ್ಞೂ ಅಣ್ಣ, ಎಲ್ಲ ಕೊಯ್ಕೊಂಡು ಹೋದ್ರು. ಹಾಂ, ಈಗಿನ ಟ್ಯಾಕ್ಟ್ರಿ ತಗೊಂಬಂದು ತುಂಬ್ಕೊಂಡು ಹೋದ್ರು. ಅವ್ರ ಮುಂದೆನೇ ಇರಬೇಕು, ಇಲ್ಲಾಂದರೆ ಎಳ್ನೀರು ಅದು ಇದು ಎಲ್ಲನ ಕಿತ್ಬಿಡ್ತಾರೆ. ಅದಕ್ಕೆ ನಾನು ಮುಂದೆ ಇದ್ದು ಎಲ್ಲ ಆಗೋವರೆಗೂ ತುಂಬಿ ಹೋಗೋವರೆಗೂ ನಾನು ಅಲ್ಲೇ ಇದ್ದೆ. ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ರು ಅವರು ಕೂಲಿ ಆಳುಗಳು ಬಂದವರೆಲ್ಲನ. ಈಗ ಒಂದು ಸ್ವಲ್ಪ ಅಡಿಕೆ ಗಿಡಕ್ಕೆ ನೀರಿಕ್ತಾ ಇದ್ದೀನಿ. ಹೌದೇನೋ, ಈ ಹೆಂಗೋ ಸುಂದ್ರ, ಈ ಒಂದು 6 ತಿಂಗಳೊಳಗೆ ನಿನ್ನ ಬದಲಾಯಿಸ್ತೀನಿ ಅಂತ ನಿನ್ನ ಹೆಂಡ್ತಿ ಹೇಳಿದ್ಲು. ಹಂಗೆ ನೀನು ಬದಲಾಗ್ಬಿಟ್ಟಿದ್ಯಾ, ಎಲ್ಲ ಕೆಲಸನೂ ಕಲ್ತ್ಕೊಂಡ್ಬಿಟ್ಟಿದ್ಯಾ, ಜವಾಬ್ದಾರಿ ಕಲ್ತ್ಕೊಂಡಿದ್ಯಾ, ಯಾವ ಕೆಲಸ ಹೆಂಗೆ ಮಾಡಬೇಕು ಅಂತನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಪ್ಪ. ಏನಾದ್ರೂ ಆಗಲ್ಲ ಅದು ಇದು ಅಂತ ಕೂತ್ಕೊಂಡಿದ್ರೆ ಆಗ್ತಾನೆ ಇರಲಿಲ್ಲ. ಹೆಂಗೋ ಈಗ ನೀನು ಹಳೇದೆಲ್ಲ ಮರೆತು ಈಗ ನೋಡು ಹೆಂಗೆ ಒಳ್ಳೆ ಗಂಡಸ್ತಾರ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾ ಇದೆಯಾ. ನನಗಂತೂ ತುಂಬ ಸಂತೋಷ ಆಯಿತು ಕಣ ಸುಂದ್ರ. ಮತ್ತೆ ಹಂಗೆ ಇರೋಕ್ಕಾಗುತ್ತೇನಣ್ಣ ಮದುವೆ ಆದಮೇಲೆ? ಅವಳಿಗೂ ಬೇಜಾರಾಗುತ್ತಲ್ವಾ, ನನಗೂ ಅವಾಗ ಹಂಗೆ ಅನ್ಸೋದು, ಮಾಡೋಕ್ಕಾಗಲ್ಲ ಇವಳು ಯಾಕಾದ್ರೂ ಮದುವೆ ಆದ್ನು ಅಂತ ಅನ್ಸೋದು. ಮೊದಲು ಎಲ್ಲ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ನಿಮ್ಮ ಅಣ್ಣ ಮಾಡೋದೆಲ್ಲ ನೀನು ಮಾಡು, ನೀನು ಜವಾಬ್ದಾರಿ ತಗ ಅಂತ ಹೇಳೋಳು. ನನಗೆ ಒಂಥರ ತಲೆ ಕೆಟ್ಟೋದಂಗೆ ಆಗೋದು ಕಣ ಅಣ್ಣ. ಇವಳು ಯಾಕಾದ್ರೂ ಮದುವೆ ಆದ್ನ ಮಂಜಿನ ನಾನು ಹಂಗೋ ಆರಾಮಾಗಿ ಓಡಾಡ್ಕೊಂಡಿದ್ದೆ ಅಂತ ಅನ್ಸೋದು. ಆದರೆ ಈಗ ಗೊತ್ತಾಗ್ತೈತೆ, ಎಲ್ಲ ಕೆಲಸನೂ ಕಲಿಬೇಕು, ನಾವನು ಜವಾಬ್ದಾರಿಯಿಂದನ ನಡ್ಕೋಬೇಕು ಅಂತನ ಈಗ ಗೊತ್ತಾಯ್ತು. ಸದ್ಯಪ್ಪ ನೀನು ಬುದ್ಧಿವಂತನಾಗಿ ಎಲ್ಲ ಜವಾಬ್ದಾರಿ ತಗೊಂಡಲ್ಲ, ನಮಗೊಂದು ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಬಿಡು. ನಾನೇ ಯಾವಾಗ್ಲೂ ಎಲ್ಲ ಕೆಲಸಕ್ಕೂ ಜವಾಬ್ದಾರಿ ತಗೋಬೇಕು ಅಂತ ನನಗೂ ಬೇಜಾರಾಗೋದು. ಇನ್ಮೇಲೆ ಹೆಂಗೋ ನಾನು ಸ್ವಲ್ಪ ಆರಾಮಾಗಿರ್ಬೋದು. ಸರಿ ಅಣ್ಣ, ನೀನು ಆರಾಮಾಗಿರು. ನಾನು ಇಷ್ಟು ದಿನ ನೀನೇ ಕೆಲಸ ಮಾಡಿದ್ಯಾ, ಇನ್ಮೇಲೆ ನಾನು ಜವಾಬ್ದಾರಿ ತಗೊಂಡು ನಾನೇ ಎಲ್ಲ ನಿಭಾಯಿಸ್ತೀನಿ, ನೀನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯಿತು ಕಣ ಸುಂದ್ರ. ಹೆಂಗೋ ನಿನಗೆ ಅಮ್ಮಯ್ಯ ಹೆಣ್ಣು ಹುಡುಕಿ ಮದುವೆ ಮಾಡಿದ್ಕೂ ಈಗ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಈಗ ಏನು ಮಾಡ್ತಿದ್ಯಾ? ಅಡಿಕೆ ಗಿಡಕ್ಕೆ ನೀರು ತಿರುವಿದಣ ನೋಡ್ಕೊಂತಿದ್ದೆ. ನೀರು ಹೋಗ್ಯವೋ ಏನೋ, ಹೋಗಿ ನೋಡ್ಕೋಬೇಕು. ಸರಿ ಆಯಿತು, ಹೋಗಪ್ಪ. ಹೆಂಗೋ ನಮ್ಮ ಸುಂದ್ರ ಅಂತೂ ಇಂತೂ ಜವಾಬ್ದಾರಿ ಕಲ್ತ್ಕೊಂಡು ಅವ್ನು ಹೆಂಡ್ತಿಯಿಂದನ. ಅದಕ್ಕೆ ಅನ್ಸುತ್ತೆ ದೊಡ್ಡವರು ಮದುವೆ ಮಾಡಿದ್ರೆ ಸರಿ ಆಗ್ತಾನೆ, ಮದುವೆ ಮಾಡಿದ್ರೆ ಸರಿ ಆಗ್ತಾನೆ ಅಂತ ಹೇಳೋದು. ನೋಡ್ದ ನಮ್ಮ ಸುಂದ್ರ ಮದುವೆ ಆಗ್ತಿದ್ದಂಗೆ ಎಷ್ಟು ಬದಲಾಗ್ಬಿಟ್ಟ, ಎಷ್ಟು ಜವಾಬ್ದಾರಿಯಿಂದ ನಡ್ಕಂತಾನೆ. ರವಿ ರವಿ ಅಡಿಕೆ ಕೊಯ್ಕೊಂಡು ಹೋಗೋರು ಬಂದಿದ್ರು, ಎಲ್ಲ ಕೊಯ್ಕೊಂಡು ಹೋದ್ರೇನು? ಹ್ಞೂ ಅಪ್ಪ, ಕೊಯ್ಕೊಂಡು ಹೋದ್ರಂತೆ. ಸುಂದ್ರ ಅಲ್ಲೇ ಇದ್ದು ಎಲ್ಲ ನೋಡ್ಕೊಂಡಂತೆ, ಟ್ಯಾಕ್ಟ್ರಿಗೆಲ್ಲ ತುಂಬ್ಕೊಂಡು ಹೋದ್ರಂತೆ. ಈಗ ತಾನೆ ಅವನೇ ಹೇಳ್ತಿದ್ದೆ ಇಷ್ಟೊತ್ತು. ನಾನು ಏನೋ ಕೆಲಸದ ಮೇಲೆ ಟೌನ್ಗೆ ಹೋಗಿದ್ದೆ, ಸ್ವಲ್ಪ ಮನೆಗೆ ಏನೇನೋ ಸಾಮಾನು ಬೇಕಾಗಿತ್ತು ತರಕ್ಕೆ ಹೋಗಿದ್ದೆ, ತಂದು ಕೊಟ್ಟು ಈಗ ತಾನೇ ಬಂದೆ ನಾನು. ಸುಂದ್ರ ಅಡಿಕೆ ಗಿಡಕ್ಕೆ ನೀರಿಕ್ತಾ ಇದ್ದಾನೆ ಇವಾಗ. ಓ ಹೌದೇನೋ, ನೀನು ಇರ್ಲಿಲ್ವೇ ನಂಗಾದ್ರೆ? ಸುಂದ್ರ ಇದ್ನೇನು? ಅಯ್ಯೋ ಸುಂದ್ರನ್ಗೆ ಗೊತ್ತಾಗಲ್ಲ ಕಣು. ಅಯ್ಯೋ ನೀನು ಇರ್ಬೇಕು ತಾನೆ, ಯಾಕೆ ಹೋಗಿದ್ದೆ? ಅವರು ಬಂದವರು ಅಡಿಕೆ ಕಾಯಿ ಕೊಯ್ಕೊಂಡು ಸುಮ್ಮನೆ ಹೋಗಲ್ಲ, ಎಳ್ನೀರಂತೆ ಕಾಯಂತೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಮುಂದೆ ಇರಬೇಕು ಅವ್ರು, ಮುಂದೆ. ಅಪ್ಪ ಅವನು ನನಗಿನ್ನ ಬುದ್ಧಿವಂತ ಆಗಿದ್ದಾನೆ, ಅವನಂಗೆಲ್ಲ ಬಿಟ್ಕೊಡಲ್ಲ, ಸುಮ್ಮನೆ ಇರು. ಅವನೇ ಹೇಳ್ದ, ನಾನು ಎಲ್ಲ ಮುಂದೆ ನಿಂತ್ಕೊಂಡು ಅವ್ರಿಗೆ ಅಲ್ಲೇ ಇದ್ದೆ ಕಾರಣ ಏನು ಎಳ್ನೀರು ಗಿಳ್ನೀರು ಏನು ಕೇಳಲಿಲ್ಲ, ಒಂದೆರಡು ಕಿತ್ಕೊಂಡ್ರು ಅಷ್ಟೇ ಎಳ್ನೀರು ಕುಡಿಯೋಕ್ಕೆ ಬಿಡು ಅಂತ ಸುಮ್ಮನಾದೆ ಅಂತ ಹೇಳ್ತಿದ್ದ. ಈಗ ತುಂಬ ಬದಲಾಗಿದ್ದಾನೆ ಸುಂದ್ರ. ನಿನಗೆ ಗೊತ್ತಿಲ್ಲ ಇನ್ನಾನ, ಹೊಲ್ದಾಗೆ ಎಲ್ಲ ಕೆಲಸನೂ ಮಾಡ್ತಾನೆ, ಕಾಯಿ ಕೀಳರು ಬಂದರೆ ಎಲ್ಲ ಮುಂದೆ ನಿಂತ್ಕೊಂಡು ಕೀಳಿಸ್ತಾನೆ, ಎಲ್ಲ ವ್ಯವಹಾರನೂ ನೋಡ್ಕೊಂಬೋದು, ಗೊತ್ತಾಗುತ್ತೆ ಅವನಿಗೂ. ಹೌದೇನೋ, ಪರವಾಗಿಲ್ಲಪ್ಪ. ಅವನ ಹೆಂಡ್ತಿ ಅಂತೂ ಇಂತೂ ಬದಲಾಯಿಸ್ತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟು ಅವನಿಗೂ ಎಲ್ಲ ಜವಾಬ್ದಾರಿನೂ ಕಲಿಸಿದಾಳೆ ಅನ್ಸುತ್ತೆ ಮಂಜಿ. ಹೆಂಗೋ ನಾವು ಸುಂದ್ರನ್ಗೆ ಮದುವೆನೇ ಮಾಡೋದು ಬೇಡಪ್ಪ, ಅವನಿಗೆ ಬುದ್ಧಿ ಇಲ್ಲ, ಮದುವೆ ಮಾಡ್ಕೊಂಡು ಏನು ಮಾಡ್ತಾನೆ ಅಂತ ಅಂದ್ಕೊಂಡಿದ್ವಿ. ಇದೊಂದು ವಿಷಯದಾಗೆ ನಿಮ್ಮ ಅಮ್ಮಯ್ಯ ಸರಿಯಾಗಿ ನಿರ್ಧಾರ ಮಾಡ್ಯವಳೆ ಅಂತ ಅನ್ಸುತ್ತೆ. ನಿಮ್ಮ ಅಮ್ಮಯ್ಯ ನಾನು ಮದುವೆ ಮಾಡಲಿಲ್ಲ ಅಂತಂದರೆ ಸುಂದ್ರನ್ಗೆ ಈಗ ಜವಾಬ್ದಾರಿ ಬಂದೈತಲ್ಲ, ಆ ಥರ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಸಾಯತಕ ಹಂಗೆ ಇರ್ತಿದ್ದ ಉಂಡಾಡಿ ಗುಂಡಂತಾರ. ಇದೊಂದು ವಿಷಯದಾಗ ನಿಮ್ಮ ಅಮ್ಮಯ್ಯ ಮೆಚ್ಚಬೇಕು ನೋಡಪ್ಪ. ಹೌದಪ್ಪ, ನಾವೆಲ್ಲ ಹಂಗೆ ಅಂದ್ಕೊಂಡಿದ್ವಿ ಬದಲಾಗಲ್ಲ ಇವನು ಅಂತನ. ನೀನು ಹಂಗೆ ಅಂದ್ಕೊಂಡಿದ್ದೆ. ಹೆಂಗೋ ಅಮ್ಮಯ್ಯ ಏನಕ್ಕ ಒಟ್ಟಿನಲ್ಲಿ ಮದುವೆ ಮಾಡ್ತಲ್ಲ ಅಂತೂ ಇಂತು. ಅದೂ ಮಂಜಿ ಅಂತ ಒಳ್ಳೆ ಹುಡುಗಿನೇ ಬಂದ್ಲು, ಜವಾಬ್ದಾರಿ ಕಲ್ಸ ಅಂತವಳು ಬಂದು ಹಂಗೂ ಜವಾಬ್ದಾರಿ ಕಲ್ಸೇ ಬಿಟ್ಲಲ್ಲ ಒಂದು 6 ತಿಂಗಳೊಳಗೆ. ಈಗ ಹೆಂಗ ಬಿಡು, ನಮಗೆ ಸ್ವಲ್ಪ ಕೆಲಸನೂ ತಪ್ಪುತ್ತೆ. ಅವನು ಜವಾಬ್ದಾರಿಯಿಂದ ಹೊಲ್ದಾಗೆಲ್ಲ ನೋಡ್ಕೊಂಡ್ರೆ ನನಗೂ ನಿನ್ಗೂ ಒಂದಿಟ್ಟು ಫ್ರೀ ಆಗ್ತೀವಿ. ನಾವು ಎಲ್ಲಿಗಾದ್ರೂ ಹೋಗ್ಬೋದು. ಇಲ್ಲಿದ್ರೆ ನಾನಿರಬೇಕು ಇಲ್ಲ ನೀನಿರಬೇಕು ಅಮ್ಮಂಗೆ ಆಗೋದು ಈಗ. ಅದು ಸರಿ, ಊಟ ಮಾಡಿ ನೀನು ಸುಂದ್ರ? ಗೊತ್ತಿಲ್ಲಪ್ಪ, ಊಟ ಮಾಡಿಲ್ವೇನಪ್ಪ, ನಾನು ಕೇಳಲಿಲ್ಲ. ಊಟ ಮಾಡೋದನ್ನ ಬಿಟ್ನೋ? ಊಟನಾದ್ರೂ ಥರ ಕೇಳಬೇಕಾಗಿತ್ತು. ಹೌದಾ, ಹೋಗಿ ಊಟ ಮಾಡಿಲ್ಲ ಅಂತಂದರೆ ಮಂತಕ್ಕೆ ಹೋಗಿ ನೀನೇ ತಂದುಕೊಡು. ಒಂದು ಹೆಜ್ಜೆ ಹೋಗಿ. ಪಪ್ಪ ನೋಡು, ಅವನು ಎದ್ದಾಗಿಂದನ ಉಮ್ದಂಗೆ ಇಲ್ಲೇ ಹೊಲ್ತಾಗ ಇದ್ದೇನೆ ಅನ್ಸುತ್ತೆ. ಮಾವ ಮಾವ ಅವ್ರು ಎಲ್ಲಿದ್ದಾರೆ? ನೀನು ಊಟ ತಂಬಂದಿನಮ್ಮ ಸುಂದ್ರನ್ಗ? ನಾವು ಇಟ್ಟತ್ತು ಅದೇ ಮಾತಾಡ್ತಿದ್ವಿ ಅವನಿಗೆ. ಅವನು ಉಂಡಿಲ್ವೇನೋ, ಊಟ ತಂದು ಕೊಡ್ಬೇಕಾಯ್ತು ಅಂತಾನೆ. ಹೆಂಗೋ ತಂಬಂದಲ್ಲ ಸದ್ಯ, ಹೋಗಮ್ಮ ಕೊಡೋಗು, ಊಟ ಮಾಡಲಿ ಜಲ್ದು. ನಾನೇ ಹೇಳಿ ಕಳ್ಸಿದ್ದೆ ಮಾವ, ನಾನು ಊಟ ತಂಬತ್ತೀನಿ, ನೀವು ಹೋಗ್ರಿ, ಅಡಿಕೆ ಕಾಯಿ ಕೊಯ್ತಾರಂತೆ, ಹಂಗೇನೆ ನೀರು ಬೇರೆ ಇಕ್ಬೇಕಂತೆ ಅಡಿಕೆ ಗಿಡಕ್ಕೆ,
ಅಂತ ಹೇಳಿ ಕಳಿಸಿದ್ದೆ. ಅದಕ್ಕೆ ತಗೊಂಬಂದೆ ಊಟನ. ಬನ್ನಿ ಮಾವ, ನೀವು ಊಟ ಮಾಡಿವ್ರಂತೆ. ಅಯ್ಯೋ ಬೇಡ ಕಣಮ್ಮ, ನಾನು ಉಂಟು ಬಂದಲ್ಲ ಅವಾಗಲೇನೆ. ಹೋಗು ಸುಂದ್ರನ್ ಕೊಡೋಗು, ನಮಗೇನು ಬೇಡ. ಸರಿ ಮಾವ, ಆಯ್ತು. ಈ ಹುಡುಗಿನೂ ತುಂಬ ಬುದ್ಧಿವಂತಲಪ್ಪ. ಅಲ್ವೇ? ಒಂದೀಟು ಘಾಟಿ, ಬಾಯಿ ಜೋರು. ಹೌದಪ್ಪ, ಒಂದೀಟು ಜೋರಾಗೇ ಇರಬೇಕು ಈ ಕಾಲಕ್ಕೆ ತಕ್ಕಂಗೆ. ಸುಮಾರಾಗಿದ್ರೆ ಏನು ಆಗಲ್ಲ, ಹಿಂಗೆ ಇರಲಿ ಬಿಡು. ಅದಕ್ಕೆ ಮತ್ತಿಗೆ ಅವಳು ಸುಂದ್ರನ್ಗೆ ಹಂಗೆ ಬುದ್ಧಿ ಕಲ್ಸಕ್ಕಾಗಿದ್ದು. ನನ್ನ ಹೆಂಡತಿ ಹಂಗೆ ಒಂದಿಟ್ಟು ಮೆತ್ತೆ ಅಮ್ಮಂಗಾಗಿದ್ರೆ ಆಗ್ತಿರ್ಲಿಲ್ಲ. ಸುಂದ್ರ ಮಾತು ಕೇಳ್ತಿರ್ಲಿಲ್ಲ. ಅವಳೊಂದಿಟ್ಟು ಜೋರು ಮಾಡಿ ಹೇಳೋದಕ್ಕೆ ಅವನು ಜವಾಬ್ದಾರಿಯಿಂದ ನಾನು ನಡ್ಕೊಂತಾ ಇದ್ದೇನೆ. ಸರಿಯಪ್ಪ, ನಾನು ಊರಕ್ಕೆ ಹೋಗ್ತೀನಿ, ನೀನು ಅದೇನು ಕೆಲಸ ನೋಡ್ಕೆ. ಹೋಗಪ್ಪ ಹೋಗು. ರೀ ಕುತ್ಕೊಳ್ರಿ, ಊಟ ಇಟ್ಕೊಂಬಂದಿದ್ದೀನಿ, ಊಟ ಮಾಡಿವ್ರಂತೆ, ಕುತ್ಕೊಳ್ಳಿ. ಅರ್ಕೆ ಕೈ ಕೊಯ್ಕೊಂಡು ಹೋದ್ರ? ಎಲ್ಲ ನಿಂತ್ಕೊಂಡು ಜವಾಬ್ದಾರಿಯಿಂದ ನೋಡ್ಕೊಂಡ್ರ? ಎಲ್ಲ ನೋಡ್ಕೊಂಡೆ. ಸರಿ ಆಯ್ತು, ಹಿಂಗೆ ಎಲ್ಲ ಕೆಲಸನೂ ನೀವೇ ವಹಿಸ್ಕೋಬೇಕು. ವಹಿಸ್ಕೊಂಡಿದ್ದೀನಲ್ಲ, ಮಾಡ್ತಾ ಇದ್ದೀನಲ್ಲ, ಇನ್ಯಾಕೆ ಚಿಂತೆ? ಕುತ್ಕ, ತಟ್ಟಿಗೆ ಹಾಕೊಡು, ಊಟ ಮಾಡೋಣ. ಹಂಗಲ್ಲ, ಜವಾಬ್ದಾರಿಯಿಂದ ಇರಬೇಕು ಎಲ್ಲಾದ್ರಾಗೂ, ನೀವೇ ಮುಂದೆ ಇರಬೇಕು ಅಂತಾನ. ನಾನು ಇಷ್ಟು ದಿನ ಕಷ್ಟಪಟ್ಟು ನಿಮ್ಗೆ ಎಲ್ಲ ಕೆಲಸನ ಕಲಿಯೋ ಥರ ಮಾಡಿದ್ದೆ ಅಂತ ಕೇಳ್ರಿ. ಮುಂದೆ ಹೆಂಗೋ ಏನೋ ಹೇಳಕ್ಕಾಗಲ್ಲ, ಯಾರು ಹೆಂಗಿರ್ತಾರೆ ಅಂತಾನ. ನಿಮ್ಮ ಅಣ್ಣನೇ ಬದಲಾಗ್ಬೋದು, ನಿಮ್ಮ ಅಪ್ಪನೇ ಬದಲಾಗ್ಬೋದು. ಅದಕ್ಕೆ ನಮ್ಮ ಬುದ್ಧಿವಂತಿಕೆ ನಮ್ಮ ಹತ್ರ ಇದ್ರೆ ಅವಾಗ ಯಾರು ಏನು ಬದಲಾದ್ರೂ ನಮ್ಗೇನು ತೊಂದರೆ ಆಗಲ್ಲ, ನಾವು ಆರಾಮಾಗಿರ್ಬೋದು. ಏನು ಹೇಳ್ತಾ ಇದೀಯ ಮಂಜಿ ನೀನು? ಅಯ್ಯೋ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಈಗ ಊಟ ಮಾಡಿ. ಇರ್ರಿ, ತಗೊಳ್ಳಿ, ಊಟ ಮಾಡಿ. ಬಿಸಿ ಬಿಸಿ ಮುದ್ದೆ, ಬಿಸಿ ಸಾರು, ಕರ್ಮಿನುಳಿ ಮಾಡಿದ್ದೆ, ಅದನ್ನ ಇಟ್ಕೊಂಬಂದೆ. ಊಟ ಮಾಡಿ. ಹೌದೇನೋ, ಕರ್ಮಿನುಳಿ ಅಂದರೆ ನನಗೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ, ಕಮ್ಮಗೆ ಸಾರು. ನಾನು ಅದಕ್ಕೆ ಊಟ ಮಾಡಲಿ ನಿಮ್ಗೆ ಇಷ್ಟ ಅಂತಾನೆ ಇಟ್ಕೊಂಬಂದಿದ್ದು. ಊಟ ಮಾಡಿ. ರೀ, ನಾನು ನೀವು ನಮ್ಮ ತವ್ರ ಮನೆಗೆ ಹೋಗಿ ಬರೋಣ. ಜಾಸ್ತಿ ದಿನ ಆಯ್ತು ಹೋಗಿ ಬರೋಣ. ಅಲ್ಲಿ ನಮ್ಮೂರಾಗೆ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಅದಕ್ಕೇನೆ ನೀವು ಈ ಥರ ಬುದ್ಧಿವಂತರ ಆದ್ಮೇಲೇನೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನ ಸುಮ್ಮನಾಗಿದ್ದೆ. ನಮ್ಮ ಅಮ್ಮನೂ ನೋಡಬೇಕು ಅಂತ ಅನ್ನಿಸ್ತೈತೆ. ಹೋಗಿ ನೋಡ್ಕೊಂಡು ಬರೋಣ ಇವತ್ತು. ಒಂದಿಷ್ಟು ಒಂದು 500 ರೂಪಾಯಿ ದುಡ್ಡು ಇಟ್ಕೊಳ್ರಿ. 500 ರೂಪಾಯಿ ದುಡ್ಡಾ? ಅಯ್ಯೋ, ನನ್ನ ತಗ 10 ರೂಪಾಯಿನೂ ದುಡ್ಡಿಲ್ವಲ್ಲ ಮಂಜಿ. ಅಪ್ಪನ ಕೇಳಬೇಕು 500 ರೂಪಾಯಿ ದುಡ್ಡಿಗೆ. ನಿಮ್ಮ ಅಪ್ಪನ ಕೇಳ್ಬೇಕಾ? ನಿಮ್ ತಗ ಇಟ್ಕೊಂಡಿಲ್ವಾ ದುಡ್ಡು? ಏನಾದ್ರೂ ಕಾಯಿಗೆ ಮಾರಿದ್ದು, ಅಡಕೆ ತೋಟ ತಾಂಡಿದಾರಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದು, ಅವಾಗೆಲ್ಲ ಏನಾರ ಖರ್ಚಿಗೆ ಬೇಕು ಅಂತಾನ ನೀವು ಇಸ್ಕೊಂಡು ಇಕ್ಕಬೇಕು. ಎಲ್ಲದಕ್ಕೂ ನಿಮ್ಮ ಅಪ್ಪನೇ ಕೇಳಕ್ಕಾಗುತ್ತಾ? ನಿಮ್ಮ ಅಣ್ಣ ನೋಡ್ರಿ, ಅವ್ರು ಸ್ವಂತವಾಗಿ ದುಡ್ಡು ಇಟ್ಕೊಂಡಿರ್ತಾರೆ. ಎಲ್ಗಾರ ಹೋಗ್ಬೇಕಂದ್ರೆ ಅವರೇ ಯಾರನ್ನೂ ಕೇಳಲ್ಲ, ಅವ್ರ ಹತ್ರನೇ ದುಡ್ಡು ಇರುತ್ತೆ. ಅವ್ರ ಹೆಂಡತಿಗೆ ಏನ್ ಬೇಕಂತ ತಂದು ಕೊಡ್ತಾರೆ, ಕರ್ಕೊಂಡು ಹೋಗ್ತಾರೆ. ನೀವು ಹಂಗೆ ಇರ್ಬೇಕು. ಇನ್ನೊಬ್ರ ಹತ್ರ ಕೇಳಂಗಿರ್ಬಾರ್ದು, ನೀವೇ ಇನ್ನೊಬ್ರಿಗೆ ಕೊಡಂಗಿರ್ಬೇಕು. ಯಾಕೆಂದ್ರೆ ನೀವು ಮದ್ವೆ ಆಗಿದ್ರ, ಹೆಂಡತಿ ಇದ್ದಾಳೆ, ನಿಮ್ಗೂ ಜವಾಬ್ದಾರಿ ಇರುತ್ತೆ. ನಿಮ್ಮ ಅಣ್ಣನಂಗೆ ನೀವು ದುಡ್ಡು ಇಟ್ಕೊಂಬತ್ ಕಲ್ತ್ಕೋಬೇಕು. ಸುಮ್ಮನಿರ್ಬೇಡಿ ನೀವು. ಅಯ್ಯೋ, ಆ ದುಡ್ಡು ಇಕ್ಕಂಡ್ರೆ ಸುಮ್ಮನೆ ಎಲ್ಲನೂ ಉದ್ರೋದ್ರೆ ಹೊಲ್ದಾಗ ಕೆಲಸ ಮಾಡಬೇಕಾದ್ರೆ ಅದಕ್ಕೇನೆ. ನನಗೇನು ಬೇಡ ಬಿಡು ದುಡ್ಡು. ಅಪ್ಪನ ಕೇಳಿರೆ ಕೊಡುತ್ತೆ, ನೀನೇನು ಚಿಂತೆ ಮಾಡಬೇಡ, ಸುಮ್ಮನೆ ಇರು. ಅಯ್ಯೋ, ನಿಮ್ಗೆ ಹೇಳೋದು ಅರ್ಥ ಆಗಲ್ಲ. ನೀವು ಈಗೆಲ್ಲ ಕೆಲಸನ ಕಲ್ತಿದ್ದೀರ ತಾನೆ? ನೀವನು ಈ ಮನೆ ಗಂಡು ಮಗ, ನಿಮ್ಮ ಅಣ್ಣನಂಗೆ ನೀವನು ಸರಿ ಸಮನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆ ಅಂದ್ರೆ ಹೇಳು, ನೀವನು ಇನ್ನೊಬ್ರನ್ನ ಕೇಳ್ದಂಗೆ, ಇನ್ನೊಬ್ರ ಹತ್ರ ಏಳ್ಸ್ಕೊಂಬಂಗೆ ಕೆಲಸ ಮಾಡಬೇಕು, ದುಡ್ಡು ಇಟ್ಕೋಬೇಕು, ಆಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ನಿಮಗೆ ಬೆಲೆ ಗೌರವ ಕೊಡಬೇಕು ಅಂತಾನೆ ನಾನು ಇಷ್ಟೆಲ್ಲನ ನಿಮಗೆ ಕೆಲಸ ಕಲಿಸಿದ್ದಾಗಲಿ ಅಥವಾ ಹಂಗಿರ್ಬೇಕು ಅಂತ ಹೇಳಿದ್ದಾಗಲಿ ಮಾಡಿದ್ದು. ಮುಂದೊಂದು ದಿವಸ ಹಿಂಗೆ ಇರ್ತೀರ ಅಂತ ಹೇಳಕ್ಕಾಗಲ್ಲ. ಅಣ್ಣ ತಮ್ಮಗಳು ಯಾವತ್ತಾದ್ರೂ ಒಂದು ದಿವಸ ಬೇರೆ ಆಗ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಎಲ್ಲ ಕೆಲಸನೂ ಕಲ್ತ್ಕೋಬೇಕು, ದುಡ್ಡನ್ನು ಜವಾಬ್ದಾರಿಯಿಂದ ಇಕ್ಕಂಬದ ಕಲ್ತ್ಕೋಬೇಕು. ಹೌದಾ, ಸರಿ ಆಯ್ತು ಬಿಡು. ಇನ್ಮೇಲೆ ನಾನು ದುಡ್ಡು ಇಟ್ಕೊಳ್ಳೋದ ಕಲ್ತ್ಕೊಂತೀನಿ ಜವಾಬ್ದಾರಿಯಿಂದನ. ಸರಿ, ಊಟ ಮಾಡಿ. ಮುದ್ದೆ ತಣ್ಣಗಾಗುತ್ತೆ, ಊಟ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.